ಗಾಯ್ಸ್, ವೆಲ್ಕಮ್ ಟು ಬಂಧನ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಇವತ್ತು ಅವಲಕ್ಕಿ ಉಪ್ಪಿಟ್ಟು ಯಾವ ಥರ ಮಾಡೋದು ನೋಡೋಣ. ಇಲ್ಲಿ ನಾನು 8-9 ಜನಕ್ಕೆ ಮಾಡ್ತಾ ಇರೋದು. ಅದಕ್ಕೆ ಇಲ್ಲಿ 6 ಟೊಮೆಟೊ, 6 ಈರುಳ್ಳಿ, ಒಂದು 7-8 ಹಸಿಮೆಣ್ಸಿನ್ಕಾಯಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮೆಣಸಿನ್ಕಾಯಿ, ಟೊಮೆಟೊನೂ ಕಮ್ಮಿ ತೊಗೋಬೋದು. ಹುಳಿ ಜಾಸ್ತಿ ಬೇಕಂತ ಜಾಸ್ತಿ ತೊಗೊಂಡಿದ್ದೀವಿ ನಾವು. ಟೊಮೆಟೊ ಮತ್ತು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೋಬೇಕು. ನಿಮಗೆ ಹುಳಿ ಕಮ್ಮಿ ಬೇಕಂದರೆ ಕಮ್ಮಿ ಟೊಮೆಟೊ ಹಾಕ್ಕೊಂಡು ಮೇಲೆ ಬೇಕಾದರೆ ಇದು ಹಾಕ್ಕೋಬೋದು, ನಿಂಬೆಹಣ್ಣು ಹಾಕ್ಕೋಬೋದು. ನಿಂಬೆಹಣ್ಣು ಹಾಕ್ಕೊಳ್ಳೋದಿಲ್ಲ ಅಂದರೆ ಜಾಸ್ತಿ ಟೊಮೆಟೊ ಹಾಕ್ಕೋಬೇಕು ಅಷ್ಟೇ. ಹುಳಿ ಆಗಿದ್ದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ನಾವು ಇಲ್ಲಿ ಜಾಸ್ತಿ ಟೊಮೆಟೊನ ಹಾಕುತ್ತಾ ಇದ್ದೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಸ್ತಿ ಅಪ್ಡೇಟ್ಸ್ ಬರುತ್ತೆ. ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಕೂಡ ನಾವು ಇನ್ಮೇಲೆ ಕೊಡ್ತೀವಿ. ವರ್ಕ್ ಫ್ರಮ್ ಹೋಮ್, ಹೊರಗೆ ಹೋಗಿ ಹೌಸ್ ವೈಫ್ಸ್ ಎಲ್ಲ ಮಾಡೋದಕ್ಕಾಗಲ್ಲ ಕೆಲಸ, ಅದಕ್ಕೋಸ್ಕರ ಮನೇಲೇ ಕೂತ್ಕೊಂಡು ಮಾಡೋ ಥರ ವರ್ಕ್ ಫ್ರಮ್ ಹೋಮ್ ವೆಬ್ಸೈಟ್ ಲಿಂಕ್ಸ್ ಎಲ್ಲ ನಾವು ಶೇರ್ ಮಾಡ್ತೀವಿ ಇನ್ಮೇಲೆ. ಹೀಗೆ ಆದಮೇಲೆ ಕಡಲೆಬೀಜ 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ಈರುಳ್ಳಿ ಬೆಂದಿದೆಯಾ ಅಂತ ಒಂದು ಈರುಳ್ಳಿ ಎತ್ಕೊಂಡು ತಿಂದ್ಬಿಟ್ಟು ನೋಡ್ಬೋದು. ನಾವಿಲ್ಲಿ ಅರ್ಧ kg ಅವಲಕ್ಕಿ ತೊಗೊಂಡಿದ್ದೀವಿ. ತೊಳೆದ್ಬಿಟ್ಟು 5 ನಿಮಿಷ ನೆನೆಸ್ಕೋಬೇಕು. ಈಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸಾಲ್ಟ್ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು. ಅವಲಕ್ಕಿಗೂ ಅರಿಶಿನ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಗ ಚೆನ್ನಾಗಿ ಅರಿಶಿನ ಸಾಲ್ಟೆಲ್ಲ ಇಡ್ತಿರುತ್ತೆ ಅವಲಕ್ಕಿಗೆ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಈರುಳ್ಳಿ ಎಲ್ಲ. ಆಮೇಲೆ ತೊಳೆದಿಟ್ಟಿರೋ ಅವಲಕ್ಕಿನ ಹಾಕ್ಕೋಬೇಕು. ಈ ಥರ
ಈಗ ಕಡಲೆ ಬೀಜ ಹಾಕ್ಕೋಬೇಕು. ಬೀಜ ಹಾಕ್ಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇವಾಗಲೇ ಹಾಕ್ಕೋಬೋದು ಕಡಲೆ ಬೀಜ. ಈಗ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಕಾಯಿ ತುರಿ ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ನೀವು ಮಾಡ್ಕೊಂಡು ತಿನ್ನಿ. ಕಾಯಿ ತುರಿ ಉದುರಿಸಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಆಯಿಲ್ ಬೇಕಂದರೆ ಇನ್ನೂ ಹಾಕ್ಕೋಬೋದು, ಜಾಸ್ತಿ ಬೇಕು ಆಯಿಲ್ ಅಂದರೆ. ಇಲ್ಲಾಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಕು. ಇದೇ ಥರ ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ. ಥ್ಯಾಂಕ್ ಯು ಗೈಸ್.